ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನಿವತ್ತು ನಾರ್ಮಲ್ ಸೂಜಿಯಿಂದ ಒಂದು ಬ್ರೈಡಲ್ ಡಿಸೈನ್ನ ಹಾಕೋದು ತೋರಿಸ್ತಾ ಇದ್ದೀನಿ. ಮೊದಲಿಗಾಗಲೇ 3 ತೋರಿಸಿದ್ದೀನಿ, ಇದು 4ನೇ ಡಿಸೈನ್ ಫ್ರೆಂಡ್ಸ್. ಮೊದಲಿಗೆ ಅದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ನ ತೋರಿಸ್ತೀನಿ ಬನ್ನಿ. ನೋಡಿ, ಇದು ರಿಂಗ್ ಬೀಡ್ಸು ಈ ಥರ ಬೇಕಾಗುತ್ತೆ. ಈ ಡಿಸೈನ್ಗೆ ಒಂದು 6 ಅಥವಾ 8 ಎಳೆ ದಾರನ ಒಂದು ಚಿಕ್ಕ ಸೂಜಿಗೆ ನೀವು ಅಂದರೆ 6 ಎಳೆ ಇಡಿಸುವಂಥ ಸೂಜಿನಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಅದು ಝರಿ ಥ್ರೆಡ್ಡು. ಇದು ಕುಚ್ಚಿಗೆ ಅಂತ 60 ಎಳೆ ಕಟ್ಟಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಯಾವ ಕಲರು ಫಸ್ಟ್ ಸ್ಯಾರಿ ಕಲರ್ನ ತೊಗೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಬೀಡ್ಸು ಸ್ಮಾಲ್ ಆ್ಯಂಡ್ ಬಿಗ್ ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಝರಿ ಥ್ರೆಡ್, ಕಟ್ಟರ್, ಆಮೇಲೆ ಗಮ್ಮು ಇಷ್ಟು ಬೇಕಾಗುತ್ತೆ ಇವತ್ತಿನ ಡಿಸೈನ್ಗೆ. ಮೊದಲಿಗೆ ನಾವು ರಿಂಗ್ ಬೀಡ್ಗೆ ಸ್ವಲ್ಪ ವರ್ಕ್ ಮಾಡ್ಕೊಳ್ಳೋದಿದೆ. ವರ್ಕ್ ಮಾಡ್ಕೊಂಬಿಡೋಣ ಫಸ್ಟು. ನೋಡಿ, ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ 6 ಎಳೆ ದಾರನ ಅದನ್ನು ರಿಂಗ್ ಒಳಗಡೆಯಿಂದ ಈ ಥರನ ತಂದುಬಿಟ್ಟು ನೋಡಿ, ಅದನ್ನು 2 ಭಾಗ ಮಾಡಿಕೊಂಡು ಕೊನೆಗೆ ಅದರಲ್ಲಿ ಸೂಜಿನ ಹಿಂಗೆ ತಂದುಬಿಟ್ರೆ ಅದು ನಾಟ್ ಆಗುತ್ತೆ, ಕೂತ್ಕೊಳ್ಳುತ್ತೆ. ನಾವು ಗಂಟು ಹಾಕೋ ಅವಸರ ಇಲ್ಲ. ನೋಡಿ, ಈಗ ಈ ಥರ ತಗೋಬೇಕು ನಾವು ಎವ್ರಿ ಟೈಮು ಅಷ್ಟೇ. ನೋಡಿ, ಸೂಜಿನ ಹಿಂಗೆ ತರಬೇಕು. ದಾರ ಸೂಜಿಯ ಸುತ್ತ ಇರಬೇಕು, ಸರ್ಕಲ್ ಥರ ಇರಬೇಕು. ಸೂಜಿಯ ಹಿಂದ್ಗಡೆನೇ ದಾರ ಇರಬೇಕು. ಹಾಗಾದರೆ ಅದು ಈ ಥರ ಬರೋದು ಫ್ರೆಂಡ್ಸ್. ನಾವು ಮುಂದೆ ಹಾಕ್ಕೊಂಬಿಟ್ರೆ ಆ ಥರ ಹೋಲ್ಸು ಅಂದರೆ ಮನೆಗಳು ಬರೋದಿಲ್ಲ, ನಮಗೆ ಮಿಸ್ ಆಗಿಬಿಡುತ್ತೆ. ಅದಕ್ಕೆ ಪ್ರತಿ ಟೈಮು ನೋಡ್ಕೊಂಡು ಮಾಡಿ. ಆಮೇಲೆ ಈ ಥರ ಎಳೆ ನೋಡಿ ಹಿಂಗೆ ಸಪ್ರೇಟಾಗಿ ಬರ್ತಾ ಇರುತ್ತೆ. ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ನೀವು ಪ್ರತಿ ಟೈಮು ಅದನ್ನು ಸರಿ ಮಾಡಿಕೊಂಡು ಬರಬೇಕಾಗುತ್ತೆ. ಅದು ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು 2-3 ಸತಿ ನಿಮಗೆ ಕಷ್ಟ ಆಗುತ್ತೆ, ಆಮೇಲೆ ಈಸಿಯಾಗಿ ಬಂದುಬಿಡುತ್ತೆ. ಏನು ಕಷ್ಟ ಇಲ್ಲ. ಇದು ಆ್ಯಕ್ಚುಲಿ ಕ್ರೋಶಾದಲ್ಲಿ ಹಾಕೋದು ಫ್ರೆಂಡ್ಸ್. ನಾನು ನಿಮಗೆ ಕ್ರೋಶಾ ಬರದೇ ಇರೋರಿಗೆ ಅಂತ ಈ ಥರ ನಾರ್ಮಲ್ ಸೂಜಿಯಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕ್ರೋಶಾ ನೀಡಲಿಂದ ಆದರೆ ಇನ್ನೂ ಬೇಗ ಹಾಕ್ಬಿಡ್ಬೋದು, ಬಟ್ ನಿಮಗೂ ಬರಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಥ್ರೆಡ್ಡು ಅಷ್ಟೇ. ಆಮೇಲೆ ಹಾಕ್ತಾ ಅದು ಏನು ಹೆಚ್ಚು ಕಡಿಮೆ ಆಗೋಲ್ಲ, ಅದು ಟೈಟಾಗಿ ಕುತ್ಕೊಂಡ್ಬಿಡುತ್ತೆ. ಎಳೆ ಏನು ಬರಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು 2-3 ಸತಿ ಹಾಕೋವರೆಗೂ ಕೇರ್ಫುಲ್ಲಾಗಿ ಹಾಕ್ಕೊತಾ ಬನ್ನಿ. ಇದೇ ಥರ ರಿಂಗ್ ಫುಲ್ಲು ಹಾಕ್ಕೋಬೇಕು. ನಿಮಗೆ ಫುಲ್ಲು ತೋರಿಸ್ಬಿಡ್ತೀನಿ ನಾನು, ಮತ್ತು ಕನ್ಫ್ಯೂಷನ್ ಇರಬಾರ್ದು ಅಂತ. ಸ್ವಲ್ಪ ಹಾಗೆ ನೀವು ಹಾಕ್ತಾ ಇರುವಾಗಲೇ ಟೈಟಾಗಿ ಎಳ್ಕೊತಾ ಬರಬೇಕಾಗುತ್ತೆ ಥ್ರೆಡ್ನ, ಇಲ್ಲಾಂದರೆ ಲೂಸ್ ಆಗಿಬಿಡುತ್ತೆ. ಇನ್ನು ಆದಷ್ಟು ಬೇಗ ನಾನು ಇದನ್ನು ಕ್ರೋಶಾನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರ್ಯಾರಿಗೆ ಕ್ರೋಶಾ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಇನ್ನೂ ಬೇರೆಯವ್ರಿಗೆ ಶೇರ್ ಮಾಡಿ, ಅವರು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿಗೆ ನಾವು ಸಾಕು ಮಾಡ್ಬೋದು. ಇಲ್ಲಾಂದರೆ ನನಗೆ ಸ್ವಲ್ಪ ಥ್ರೆಡ್ ಇರೋದ್ರಿಂದ ನಾನು ಇನ್ನೊಂದು ಸತಿನೂ ತೊಗೊಂಡ್ಬಿಡ್ತೀನಿ. ನಾವು ಎಲ್ಲಿ ನಾಟ್ ಹಾಕಿ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಬರೋವರೆಗೂ ನಾವು ಇದೇ ಥರ ಹಾಕ್ಕೊಳ್ತಾ ಬರಬೇಕು ಫ್ರೆಂಡ್ಸ್. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮನೆಗಳೆಲ್ಲ. ಆಮೇಲೆ ಹಿಂದ್ಗಡೆ ನೋಡಿ ಆ ಚೈನ್ ಕಾಣಿಸ್ತಾ ಇದೆಯಲ್ಲ, ಅದರೊಳಗಡೆ ಸೂಜಿನ ತಂದುಬಿಡೋಣ. ನಾಟ್ ಕೂತ್ಕೊಂಡ್ಬಿಡುತ್ತೆ. ಇನ್ನೊಂದು ಸತಿ ತರೋಣ. ನೋಡಿ, ನಾಟ್ ಹಾಕಿದ್ದೀವಿ ಅನ್ನೋ ಥರನೂ ಕಾಣಿಸಲ್ಲ. ಈಗ ಕಟ್ ಮಾಡ್ಕೊಂಬಿಟ್ಟು ಒಂಚೂರು ಗಮ್ ಹಾಕ್ಬಿಟ್ಟು ಅದನ್ನು ಗಮ್ ಪೇಸ್ಟ್ ಮಾಡಿಬಿಡೋಣ. ಇದೇ ಥರ ನೀಟಾಗಿ ಆ ಕಡೆದೂ ಗಮ್ ಪೇಸ್ಟ್ ಮಾಡಿ ಇಟ್ಕೊಂಬಿಡೋಣ. ಅದು ಸ್ವಲ್ಪ ನೋಡಿ, ಗಂಟು ನಾನು 8 ಎಳೆ ತೊಗೊಂಡಿರೋದ್ರಿಂದ ಅದು ನಾಟು ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಬಟ್ ಓಕೆ, ಅದು ನಾವು ಯಾಕಂದರೆ ಅಲ್ಲಿ ಕುಚ್ಚು ಕಟ್ಟೋ ಪ್ಲೇಸಲ್ಲಿ ಅದು ನಾವಂದರೆ ಇವಾಗ ಅಲ್ಲೇನು ಗ್ಯಾಪ್ ಇಟ್ಟಿದ್ದೀವಲ್ವ ಅಲ್ಲಿ ಕುಚ್ಚು ಕಟ್ತೀವಿ ಕೆಳಗಡೆ. ಸೊ ಹಾಗಾಗಿ ಅದು ಕುಚ್ಚು ಒಳಗಡೆ ಹೋಗೋದ್ರಿಂದ ದಪ್ಪ ಇದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ. ಮೇಲ್ಗಡೆ ಮಾತ್ರ ನಾವು ಎಲ್ಲ ನೀಟಾಗಿ ಬರೋ ಥರ ನೋಡ್ಕೋಬೇಕು. ನೋಡಿ, ಹೀಗೆ ಕಾಣಿಸ್ತಾ ಇದೆ ಅಲ್ವಾ? ಹೀಗೆ ನೋಡಿ, ಈ ಥರ ನಾನು 4 ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮೇಲೆದೆರಡು ನಾನು ಕ್ರೋಶಾ ಸೂಜಿಯಿಂದ ಹಾಕಿರೋದು, ಕೆಳಗಡೆದು ನಾರ್ಮಲ್ ಸೂಜಿಯಿಂದ ಹಾಕಿರೋದು. ಈಗ
ಅದಕ್ಕೆ ಬೀಡ್ಸ್ನ ಸ್ಟಿಚ್ ಮಾಡಬೇಕು. ನೋಡಿ 2 ಎಳೆ ದಾರನ ತೊಗೊಳ್ತಾ ಇದ್ದೀನಿ. 2 + 2 4 ಎಳೆ ಆಗೋ ಥರ ನಾವು ತೊಗೋಬೇಕು. ನಾನು ಸಿಲ್ಕ್ ಥ್ರೆಡ್ನೇ ತೊಗೊತಾ ಇದ್ದೀನಿ ಫ್ರೆಂಡ್ಸ್, ಅದಕ್ಕಾಗಿ 4 ಎಳೆ ತೊಗೊತಾ ಇದ್ದೀನಿ. ನೀವು ಕಾಟನ್ ಥ್ರೆಡ್ ತೊಗೊಳ್ಳಿ, ನನಗೆ ಮ್ಯಾಚಿಂಗ್ ಇಲ್ಲ ಅಂದ್ಬಿಟ್ಟು ನಾನು ಅದನ್ನೇ ತೊಗೊತಾ ಇದ್ದೀನಿ. ಕಾಟನ್ ಥ್ರೆಡ್ ಆದರೆ 2 ಎಳೆ ಆದರೆ ಸಾಕು. ಅಂದರೆ ನೀವು ಸಿಂಗಲ್ ಪೋಣಿಸ್ಕೊಂಡ್ರೆ ಅದು ನಾವು ಫೋಲ್ಡ್ ಮಾಡಿದಾಗ ಡಬಲ್ ಆಗುತ್ತೆ, ಅಷ್ಟಾದರೆ ಸಾಕು. ಈಗ ತೋರಿಸ್ತೀನಿ ನೋಡಿ ಹೇಗೆ ಸ್ಟಿಚ್ ಮಾಡೋದು ಅಂತ. ನೋಡಿ ಈ ಥರ ಒಂದು ತೊಗೊಳ್ಳಿ. ಹಿಂದ್ಗಡೆ ಫಸ್ಟ್ ನಾಟ್ ಹಾಕೊಂಡ್ಬಿಡೋಣ. ನೋಡಿ ಈ ಥರ ದಾರದಿಂದ ತಂದು ಈಗ 2 ಸರ್ತಿ ರೌಂಡ್ ಹಾಕಿಬಿಟ್ಟು ಸೂಜಿನ ಹೇಳ್ಕೊಂಡ್ರೆ ರೌಂಡಾಗಿ ಕೂತ್ಕೊಂಡ್ಬಿಡುತ್ತೆ ನಾಟು. ಈಗ ಫಸ್ಟ್ ಮನೆಯಿಂದ ನಾವು ಸೂಜಿನ ತರೋಣ. ತಂದುಬಿಟ್ಟು ಈಗ ಒಂದು ಬಿಗ್ ಸ್ಮಾಲ್ ಬಿಗ್ ಈ ಥರ ತೊಗೊಳ್ಳೋಣ. ನೀವು 3 ಬಿಗ್ ಆದರೂ ತೊಗೊಳ್ಳಿ, 3 ಸ್ಮಾಲ್ ಆದರೂ ತೊಗೊಳ್ಳಿ. ಈ ಥರ ನಾನು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂದ್ಬಿಟ್ಟು ಹಿಂಗೆ ತೊಗೊತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಬಿಗ್ ಸ್ಮಾಲ್ ಬಿಗ್. ಈಗ ನೆಕ್ಸ್ಟ್ ಪಕ್ಕದಲ್ಲೇ ಇರೋ ಮನೆಗೆ ಗ್ಯಾಪ್ ಬಿಡಲೇಬಾರ್ದು ಫ್ರೆಂಡ್ಸ್. ಯಾವ ಮನೆಗೂ ನಾವು ಗ್ಯಾಪ್ ಬಿಡಬಾರ್ದು. ಪ್ರತಿಯೊಂದು ಹೋಲಲ್ಲೂ ಅಂದರೆ ಪ್ರತಿಯೊಂದು ಮನೆಯಲ್ಲೂ ನಾವು ಸೂಜಿನ ತರಬೇಕು. ನಮಗೆಲ್ಲ ಅದು ಹೋಲ್ಸ್ ಆಗಲೇ ಕಾಣಿಸ್ತಾ ಇರುತ್ತೆ. ನೀಟಾಗಿ ನಾವು ಸ್ಟಿಚ್ ಮಾಡಿರೋದ್ರಿಂದ ಪ್ರತಿಯೊಂದು ಹೋಲು ಕಾಣುತ್ತೆ. ನೀವು ಯಾವುದನ್ನು ಮಿಸ್ ಮಾಡದೆ ತೊಗೊಂಬನ್ನಿ. ಫಸ್ಟಲ್ಲಿ ಮಾತ್ರ 3 ಬೀಡನ್ನ ಹಾಕ್ಕೊಳ್ಳೋಣ. ನೆಕ್ಸ್ಟಿಂದ ಸ್ಮಾಲು ಬಿಗ್ಗು. ಇಲ್ಲ ನೀವೆಲ್ಲ ಯಾವುದಾದ್ರೂ ಒಂದೇ ಬೀಡ್ಸ್ ಯೂಸ್ ಮಾಡೋದಾದರೆ 3 ಒಟ್ಟಿಗೆ ತೊಗೊಳ್ಳಿ ಸ್ಟಾರ್ಟಿಂಗಲ್ಲಿ, ಆಮೇಲಿಂದ 2 ಮಾತ್ರ ತೊಗೊಳ್ಳಿ. ಆಯ್ತಲ್ವ ನೋಡಿ. ಆಮೇಲೆ ಮರಿಬೇಡಿ ಫ್ರೆಂಡ್ಸ್, ನಾವು ಪ್ರತಿಯೊಂದು ಮನೆಯಲ್ಲೂ ತರಬೇಕು. ಆಮೇಲೆ ಪ್ರತಿಯೊಂದು ಬೀಡ್ ಒಳಗಡೆಯಿಂದನೂ ಸೂಜಿನ ತರಬೇಕು. ಈಗ ತೋರಿಸ್ತೀನಿ ನೋಡಿ. ಈಗ ನೆಕ್ಸ್ಟ್ ಮನೆಯಿಂದ ಸೂಜಿ ತಂದೆ ನೋಡಿ. ಈ ಥರ ಬೀಡ್ ಒಳಗಡೆಯಿಂದ ಕೆಳಗಡೆಯಿಂದ ಮೇಲೆಗೆ ತರಬೇಕು. ಇನ್ನೊಂದು ಸತಿ ನೋಡ್ಕೊಳ್ಳಿ. ಪಕ್ಕದಲ್ಲಿರೋ ಮನೆಯಿಂದ ತಂದೆ. ಈಗ ಮತ್ತೆ ಬೀಡ್ ಒಳಗಡೆಯಿಂದ ನೋಡಿ. ಆ ಥರ ಬೀಡು ಸ್ವಲ್ಪ ಲೂಸ್ ಆದರೂ ನಾವು ಆಮೇಲೆ ದಾರನ ಟೈಟಾಗಿ ಎಳ್ಕೊಂಡ್ರೆ ಕೂತ್ಕೊಳ್ಳುತ್ತೆ. ಇದೇ ಥರ ಫುಲ್ ಮಾಡ್ಕೊಳ್ಳೋಣ. ನೋಡಿ ಫುಲ್ ಆಯಿತು. ಈಗ ಹಿಂದ್ಗಡೆ ನಾಟು ಥ್ರೆಡ್ ಒಳಗಡೆಯಿಂದ ಸೂಜಿನ ತಂದು 2 ಸರ್ತಿ ದಾರ ರೌಂಡ್ ಹಾಕಿ ಎಳ್ಕೊಂಡ್ಬಿಟ್ರೆ ನಾಟ್ ರೆಡಿ ಆಗೋಗುತ್ತೆ. ಆಮೇಲೆ ಅದನ್ನು ಗಮ್ ಪೇಸ್ಟ್ ಮಾಡಿಬಿಡೋಣ. ನೋಡಿ ಈಗ ರೆಡಿ ಆಯಿತು ಅಲ್ವಾ. ನಾನು ಈ ಥರ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಗಮ್ಮನ ಹಾಕಿಬಿಟ್ಟು ರಿಂಗಿಗೆ ಸುತ್ತ ನೋಡಿ 2 ನಮ್ಮದು ಫಿಂಗರ್ ಸೈಜ್ನ ಬಿಟ್ಕೊಂಡಿದ್ದೀನಿ ನಾನು. ಟೇಪಿಂದ ಅಳತೆ ಮಾಡಿಲ್ಲ. ಈ ಥರ ಇಟ್ಕೊಳ್ಳೋಣ. ಗಮ್ ಹಾಕಿಬಿಟ್ಟು ನೀವು ಫಸ್ಟ್ಗೆ ಒಂದು 5 ನಿಮಿಷ ಆರಕ್ಕೆ ಬಿಟ್ಬಿಡಿ. ಅಲ್ಲಿವರೆಗೂ ಮುಟ್ಟಕ್ಕೆ ಹೋಗಬೇಡಿ. ನೋಡಿ ಈಗ ಎಲ್ಲ ಆರಿದ್ದಾದಮೇಲೆ ಸ್ಟಿಚ್ ಮಾಡೋದು ಹೇಗೆ. ಸೇಮ್ ಕಲರ್ ದಾರ ತೊಗೊಳ್ಳಿ ಫ್ರೆಂಡ್ಸ್. ಕಾಟನ್ ಥ್ರೆಡ್ನ ತೊಗೊಳ್ಳಿ. ಕೆಳಗಡೆ ನಾಟ್ ಹಾಕ್ಕೊಳ್ಳೋಣ. ಫಸ್ಟ್ ನಾವು ಕೆಳಗಡೆ ನಾಟ್ ಹಾಕೊಂಡ್ಬಿಟ್ಟು ಸೂಜಿನ ಬಟ್ಟೆಯಿಂದ ಮೇಲ್ ತರೋಣ. ನೋಡಿ ಸೂಜಿನ ಬಟ್ಟೆಯಿಂದ ಮೇಲ್ ತರೋಣ ಅಂದರೆ ಸೀರೆಯಿಂದ ನೀವು ತೊಗೊಂಬನ್ನಿ. ಆಮೇಲೆ ಫಸ್ಟ್ ಬೀಡ್ ಮೇಲೆ ಬರೋ ಬೀಡ್ಗೆ ಅಂದರೆ ಕೆಳಗಡೆ ಇರೋ ಬೀಡ್ಸ್ನ ಬಿಟ್ಬಿಡಿ. ಮೇಲೆ ಬೀಡ್ಗೆ ಈ ಕಡೆ ಮೇಲೆ ಔಟ್ಸೈಡ್ ಬೀಡ್ಗೆ ತಗೊಂಬನ್ನಿ. ಆಮೇಲೆ ನೋಡಿ ಅದರ ಪಕ್ಕದಲ್ಲೇ ತೊಗೊಂಡು 3ನೇ ಬೀಡ್ಗೆ ಬನ್ನಿ. ಮಧ್ಯದಲ್ಲಿರೋ 2ನೇ ಬೀಡನ್ನ ಬಿಟ್ಬಿಟ್ಟು 3ನೇದಕ್ಕೆ ಬನ್ನಿ. ಆಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಚುಚ್ಕೊಂಡು ಮತ್ತೆ ಒಂದು ಬೀಡನ್ನ ಸ್ಕಿಪ್ ಮಾಡಿ ಮತ್ತೆ ಆ ಕಡೆ ಇರೋ ಬೀಡ್ ಒಳಗಡೆ ಬನ್ನಿ. ಇದು ಯಾಕೆ ಹೀಗೆ ಅಂದರೆ ನಾವು ಪ್ರತಿ ಸತಿ ಕೆಳಗಡೆ ಹೋಗಿ ಮೇಲೆ ಬರೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಆದರೆ ಈಸಿನಲ್ಲೂ ಬೇಗ ಆಗೋಗುತ್ತೆ. ಈಸಿ ಮೆಥಡ್ ಇದು. ಆಮೇಲೆ ಕೆಳಗಡೆನೂ ಅಷ್ಟೊಂದು ದಾರ ಕಾಣಿಸೋದಿಲ್ಲ. ಹಾಗಾಗಿ ಈ ಥರ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇರೋ ಡಿಸೈನ್ ಇದು ಫ್ರೆಂಡ್ಸ್. ಕ್ರೋಶ ಬರೋಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನೋಡಿ ಇದೇ ಥರ ಈಸಿಯಾಗಿ ಬೇಗ ಆಗೋಗುತ್ತೆ. ಆಮೇಲೆ ಎಂಡಿಗೆ ಬಂದಿದ ತಕ್ಷಣ ಕೆಳಗಡೆಗೆ ಸೂಜಿ ತಂದು ನಾಟ್ ಹಾಕ್ಕೊಳ್ಳೋದು. ನೆಕ್ಸ್ಟ್ ನಾನು ಆದಷ್ಟು ಬೇಗ ಆವಾಗಲೇ ಹೇಳ್ದಂಗೆ ಕ್ರೋಶ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಮೇಲೆ ಇದ್ರಿಗೆ ಈ ಥರ ವಿತೌಟ್ ಕ್ರೋಶ ಡಿಸೈನ್ಸ್ ಇದೆ ಲಾಸ್ಟಲ್ಲ ಫ್ರೆಂಡ್ಸ್. ನಾನು ಮತ್ತೆ ಮಧ್ಯದಲ್ಲಿ ಆವಾಗವಾಗ ಹಾಕ್ತಾ ಇರ್ತೀನಿ. ನೀವು ಖಂಡಿತ ನೋಡ್ತಾ ಇರಿ. ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ ಈಗ ಕುಚ್ಚು ಕಟ್ಕೊಳ್ಳೋದು ತೋರಿಸ್ತೀನಿ. ನೋಡಿ ಕೆಳಗಡೆಯಿಂದ ಈ ಬಟ್ಟೆ ವೆಲ್ವೆಟ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಥ್ರೆಡ್ ತರೋಕ್ಕೆ ಕಷ್ಟ ಆಯಿತು. ನಿಮಗೆ ಅದು ಸ್ಯಾರಿ ಹಾಕಾಗಲ್ಲ, ಬೇಗ ಬಂದುಬಿಡುತ್ತೆ. ಅದಕ್ಕೆ ನಿಮಗೆ ಡೈರೆಕ್ಟಾಗಿ ಕಟ್ಬಿಟ್ಟೆ ತೋರಿಸ್ತೀನಿ. ನೋಡಿ
ಈ ಥರ. ಆಮೇಲೆ ನೀವು ಕಲರ್ಸು ಎಲ್ಲ ನಾನು ಸೇಮೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬಟ್ ಬೇರೆ ಬೇರೆ ತೊಗೋಬೋದು, ರಿಂಗಿಗೆ ಬೇರೆ ಕೆಳಗಡೆ ಕುಚ್ಚಿಗೆ ಬೇರೆನೂ ತೊಗೋಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ, ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಚಾರ್ಜ್ ಬಂದ್ಬಿಟ್ಟು 700 ಅಬೋ ನೀವು ಚಾರ್ಜ್ ಮಾಡ್ಬೋದು, 800ವರೆಗೂ. ನೋಡಿ ಏನು ಹಳ್ಳಿಲಿ ತೊಗೊಂಡ್ರು ನಾವು 500 ಮೇಲೆ 600ವರೆಗೂ ತೊಗೋಬೋದು. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ.